ಜೆಡಿಎಸ್ ಪಾಲಾಗಿದೆ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಮತ್ತೋರ್ವ ಬಿಜೆಪಿ ನಾಯಕ. ಯಾರದು ಮತ್ತೋರ್ವ ಬಿಜೆಪಿ ನಾಯಕ? ಬಿಜೆಪಿ ಬಿಟ್ಟು ಕೈ ಹಿಡಿತಾರ ಕೆಸಿ ನಾರಾಯಣಗೌಡ. ಮಾಜಿ ಸಚಿವರು ಕ್ಷೇತ್ರ ಬಿಟ್ಟುಕೊಡದಂತೆ ವರಿಷ್ಠರಿಗೆ ಕೆಸಿಎನ್ ಮನವಿ ಮಾಡಿತ್ತು. ಸುಮಲತಾಗೆ ಟಿಕೆಟ್ ನೀಡಿ ಅಂತ ಕೆಸಿ ನಾರಾಯಣಗೌಡ ಒತ್ತಾಯ ಮಾಡಿದ್ರು. ಇದೀಗ ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಮಾಜಿ ಸಚಿವ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ನೆಪವನ್ನ ಇಟ್ಕೊಂಡು ಕಾಂಗ್ರೆಸ್ ಸೇರೋದಕ್ಕೆ ಪ್ಲಾನ್ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಸಿ ನಾರಾಯಣಗೌಡರು ಭೇಟಿಯಾಗಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಕೆಸಿ ನಾರಾಯಣಗೌಡ ಅವರ ನಡೆ. ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರವನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು. ಸುಮಲತಾ ಅವರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಕೂಡ ಮಾಡಿದ್ರು. ಆದ್ರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿರೋದಕ್ಕೆ ಕೆಸಿ ನಾರಾಯಣಗೌಡ ಬೇಜಾರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಸೊ ಇನ್ನು ಅವ್ರೇನಾದ್ರೂ ಕಾಂಗ್ರೆಸ್ನ ಸೇರ್ಪಡೆಗೊಳ್ತಾರಾ ಅನ್ನುವಂಥ ಚರ್ಚೆಗಳು ಈಗ ನಡೀತಾ ಇದೆ.